ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ತುಂಬ ಜನಕ್ಕೆ ಕಡಿಮೆ ಅಂಕ ಬಂದಿರತಕ್ಕಂಥ ನೋಡಿ. ತುಂಬ ಜನಕ್ಕೆ ಕಡಿಮೆ ಅಂಕನೇ ಬರೋದು. ಯಾಕಪ್ಪ ಅಂದ್ರೆ ಸುಮಾರು ಜನ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಓದೋರು ಕೂಡ ಹಾಕಿದ್ದಾರೆ, ಕೆಲವೊಂದು ಜನ ಸುಮ್ಮನೆ ಬರೆಯೋರು ಕೂಡ ಹಾಕಿದ್ದಾರೆ. ತುಂಬ ಓದೋರು ಕೂಡ ಅಪ್ಲಿಕೇಶನನ್ನು ಹಾಕಿದ್ದಾರೆ. ತುಂಬ ಓದೋರು ಹಾಕಿದ್ದಾರೆಪ್ಪ ಅಂದ್ರೆ ಇಲ್ಲಿ ಎಲ್ಲವನ್ನ ಮುಗಿಸಿ ಇಂಜಿನಿಯರ್ ಮುಗಿಸಿದವರು ಕೂಡ ಇಲ್ಲಿ ಪಿ ಸಿಗೆ ಅಪ್ಲಿಕೇಶನನ್ನು ಹಾಕಿದ್ದಾರೆ. KS ಓದ್ತಕ್ಕಂಥವ್ರು ಕೂಡ ಒಂದು ಪಿ ಸಿಗೆ ಅಪ್ಲಿಕೇಶನನ್ನು ಹಾಕ್ತಾ ಇದ್ದಾರೆ. ಒಂದು ಜಾಬ್ ಆದರೆ ಸಾಕು ಅನ್ನೋ ರೀತಿಯಲ್ಲಿ ಇವಾಗ ಕಾಂಪಿಟೇಷನನ್ನು ಬಂದಿರತಕ್ಕಂಥದ್ದು. ಇಲ್ಲಿ ಆಗತಾನೆ PUC ಮುಗಿಸಿ, ಆಗತಾನೆ ಡಿಗ್ರಿಯನ್ನು ಮುಗಿಸಿ ಪ್ರಥಮ ಬಾರಿಗೆ ಎಕ್ಸಾಮ್ ಬರೀತಕ್ಕಂಥವ್ರಿಗೆ ತುಂಬ ಅಂಕಗಳು ಕಡಿಮೆ ಬರ್ತಾವೆ. ಅವ್ರು ಬಹಳ ಗಾಬರಿ ಆಗ್ತಾರೆ ನೋಡಿ. ಇಲ್ಲಿ ಮೊದಲನೇ ಸಲ ಒಂದು ಹೇಗೋ ಪಾಸ್ ಮಾಡಬೇಕು ಅಂತೇಳಿ ಪರೀಕ್ಷೆಯನ್ನು ಬರೆದಿರ್ತೀರಿ. ಅದೇ ಒಂದೇ ಸಾರಿಗೆ ಯಾರಿಗೂ ಸಾಧ್ಯ ಎಲ್ಲೋ ಒಬ್ಬರು ಅದನ್ನು ಮಾಡಿರ್ತಾರೆ. ಆದ್ದರಿಂದ ಯಾರಿಗೆಲ್ಲ ಅಂಕ ಕಡಿಮೆ ಬಂದಿದೆ ವಿಡಿಯೋನ ಕೊನೆಯ ತನಕ ನೋಡಿ. ನಿಮಗೆ ಒಂದು 50ಕ್ಕಿಂತ ಅಂಕ ಕಡಿಮೆ ಬಂದಿತ್ತುಪ್ಪ ಅಂತ ಜಾಬ್ ಆಗೋದು ತುಂಬ ಕಷ್ಟ. ಯಾವುದೇ ಕ್ಯಾಟಗರಿಯನ್ನು ತೆಗೆದುಕೊಂಡ್ರೂ ಕೂಡ 50ಕ್ಕಿಂತ ಕಡಿಮೆ ಅಂಕಗಳನ್ನು ಬಂದರೆ ಯಾವುದೇ ಕಾರಣಕ್ಕೂ ಜಾಬ್ ಆಗೋಲ್ಲ. ಒಂದು 65ರಿಂದ 70 ಅಂಕಗಳು ಬಂದರೆ ಎಲ್ಲೋ ಒಂದು ಜಾಬ್ ಆಗ್ತಕ್ಕಂಥದ್ದು ನೀವು ಹೇಳ್ಬೋದು. ಆ ಪ್ರಶ್ನೆ ಪತ್ರಿಕೆ ಬಹಳ ಟಫ್ ಆಗಿತ್ತು. ಅಷ್ಟು 70ರ ತನಕ ಹೆಂಗೆ ಮಾಡ್ತಾರೆ ಅಂತ ನೋಡಿ. ತುಂಬ ಓದೋರು ಕೂಡ ಒಂದು ಕಾಂಪಿಟೇಷನಲ್ಲಿ ತುಂಬ ಓದೋರು ಒಂದು 4 ನೋಡಿ ಇರಲಿಕ್ಕೆ ಒಂದು 4000 ಪೋಸ್ಟ್ಗಳನ್ನು ಕೂಡ ಇಲ್ಲ. ಅಲ್ಲಿ ತುಂಬ ಓದೋರು 4000ಕ್ಕಿಂತ 1,00,000ದವರೆಗೆ ಅಭ್ಯರ್ಥಿಗಳು ಸೀರಿಯಸ್ ಆಗಿ ಓದೋರು ಅದಾರ. ಆದ್ದರಿಂದ ಒಂದು ಕಾಂಪಿಟೇಷನ್ ಅಂತಕ್ಕಂಥ ಹೆವಿ ಇರ್ತದೆ. ಅದ್ರಾಗ ಏಜ್ ಜಾಸ್ತಿ ಕೊಟ್ಟಾನೆ ಹಿಂದೆ 1 ಅಂಕ 2 ಅಂಕ 0.25 ಹೋದವರು ಕೂಡ ಬಹಳ ಜನ ಇರ್ತಾರೆ. ಆದ್ದರಿಂದ ನೀವೇನು ಮಾಡಬೇಕಪ್ಪ ಅಂದ್ರೆ ಮುಂದಿನ ಎಕ್ಸಾಮ್ ನೋಡಿ, KSRP ಆಗಿರ್ಬೋದು, DR ಆಗಿರ್ಬೋದು, ಇನ್ನೂ ಕೂಡ ಪೊಲೀಸ್ ಎಕ್ಸಾಮ್ 2 ಅದಾವೆ. ಎರಡಲ್ಲಿ ನೋಡಿ ತುಂಬ ಜನ ಓದೋರು ಕೂಡ ಇಲ್ಲಿ PC ಮಾಡ್ಕೋತಾರೆ. PC ಸಿವಿಲ್ PC ಆದವರು ಯಾವುದೇ ಕಾರಣಕ್ಕೂ DR ಅಲ್ಲಿ ಅವರು ಕಾಂಪಿಟೇಷನನ್ನು ಮಾಡ್ತಾರೆ, ಅಲ್ಲಿ ಕೂಡ ಸೆಲೆಕ್ಟ್ ಆಗ್ತಾರೆ. ಆದರೆ ಈ ಲಿಸ್ಟ್ ಬಿಟ್ಟು ಬಳಕೆ ಆ ಲಿಸ್ಟಲ್ಲಿ ನೀವು ಒಂದು ಸ್ವಲ್ಪ ನೀವು ಯಾರು ಕಡಿಮೆ 1 ಅಂಕ 2 ಅಂಕ ಕಡಿಮೆ ಇದ್ದವ್ರು ಮಾತ್ರ KSRP ಮತ್ತು DRನಲ್ಲಿ ಸೆಲೆಕ್ಟ್ ಆಗ್ತಾರೆ. ಆದ್ದರಿಂದ ಅಧ್ಯಯನದ ಕಡೆಗೆ ಹೆಚ್ಚನ್ನು ಒತ್ತನ್ನು ಕೊಡಿ. ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಬರಲು ಏನು ಕಾರಣಗಳು, ಏನು ನಿಮ್ಮ ಕಾರಣಗಳು ಏನು ಅಂಥೇಳಿ ಮೊದಲು ನೀವು ತಿಳ್ಕೊಬೇಕಾಗ್ತದೆ. ಇಲ್ಲಿ ಒಂದು 10 ಕಾರಣಗಳನ್ನು ನಾನು ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳ ಕಾರಣಗಳನ್ನು ಇಲ್ಲಿ ಸಮಯದ ಸರಿಯಾದ ನಿರ್ವಹಣೆ ಮಾಡಿಲ್ಲ. ನೀವು ಪರೀಕ್ಷಾ ಸಮಯದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ 90 ನಿಮಿಷ ಇತ್ತು ನೋಡಿ. ಆ 90 ನಿಮಿಷ ಪ್ರಶ್ನೆ ಪತ್ರಿಕೆ ಅದು ಬಿಡಿಸೋಕ್ಕಾಗೋಲ್ಲ. ಆ ರೀತಿ ಪ್ರಶ್ನೆ ಪತ್ರಿಕೆ ಇತ್ತು. ಅದರಲ್ಲೂ ಕೂಡ ತುಂಬ ಜನ ಬಿಡಿಸಿರ್ತಾರೆ. ಯಾಕಪ್ಪ ಅಂದ್ರೆ ತುಂಬ ಓದ್ದವರು ಅದನ್ನು ಬಿಡಿಸಿರ್ತಾರೆ ನೋಡಿ. ಪ್ರಶ್ನೆಯನ್ನು ಪೂರ್ಣ ಓದದೇ ಇರೋದು ನೋಡಿ, ಅದನ್ನು ಪೂರ್ಣವಾಗಿ ಸರಿಯಾಗಿ ನೀವು ಓದಬೇಕಾಗ್ತದೆ. ಯಾಕಂದ್ರೆ 1 ಲೈನ್ ಕ್ವಶನ್ಸನ್ನು ಕಡಿಮೆ ಮಾಡಿದ್ದಾನೆ. ಏನು ಸುಲಭ ಪ್ರಶ್ನೆಗಳನ್ನು ಬಿಟ್ಟು ಕಠಿಣ ಪ್ರಶ್ನೆಗಳಿಗೆ ನೀವು ಹೆಚ್ಚು ಒತ್ತನ್ನು ಕೊಟ್ಟಿರಬಹುದು ನೋಡಿ. ಸುಲಭ ಪ್ರಶ್ನೆಗಳನ್ನು ನೀವು ಮೊದಲು ಬಿಡಿಸೋದು ಬಿಟ್ಟು ಮೆಂಟಲ್ ಎಬಿಲಿಟಿಯನ್ನೇ ನೀವು ಮೊದಲು ಬಿಡಿಸ್ತಾ ಕೂತ್ರಿಯಪ್ಪ ಅಂದ್ರೆ ಅರ್ಧ ಗಂಟೆ ಅಲ್ಲೇ ಹೋಗಿಬಿಡ್ತದೆ. ಆದ್ದರಿಂದ ಮೊದಲು ನೀವು ಸುಲಭ ಪ್ರಶ್ನೆಗಳನ್ನು ಬಿಡಿಸಿ ಆಮೇಲೆ ಕಠಿಣ ಪ್ರಶ್ನೆಗಳ ಕಡೆಗೆ ನೀವು ಒತ್ತನ್ನು ಕೊಡಬೇಕಾಗ್ತದೆ. ಇನ್ನು ಸಾಮಾನ್ಯ ಜ್ಞಾನದ ದುರ್ಬಲ ಒಂದು ತಯಾರಿಯನ್ನು ಮಾಡಿದ್ರು ಕೂಡ ಈ ರೀತಿ ಪ್ರಚಲಿತ ಘಟನೆ ಓದಿಲ್ಲಪ್ಪ ಅಂದ್ರೆ ಬಹಳ ಕಷ್ಟ. ಯಾಕಪ್ಪ ಅಂದ್ರೆ ಒಂದು ವಿಷಯ ಬಿಟ್ರಿಯಪ್ಪ ಅಂದ್ರೆ ನಿಮ್ಮದು ಜಾಬ್ ಆಗಂಗಿಲ್ಲ. ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿಲ್ಲಪ್ಪ ಅಂದರೆ ನಿಮಗೆ ಎಕ್ಸಾಮಲ್ಲಿ ಒಂದು ಗ್ರಿಪ್ ಸಿಗೋಂಗಿಲ್ಲ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ನಿಮಗೊಂದು ಗ್ರಿಪ್ ಸಿಗ್ತಕ್ಕಂಥದ್ದನ್ನು ಅತಿಯಾದ ಆತಂಕ ಮತ್ತು ಗೊಂದಲ ಮಾಡ್ಕೊಳ್ಳೋದು. ಈ ಸಾರಿ ನಂದು ಆಗ್ತದೆ ನಿಲ್ಲೋ ಏನಾಗ್ತದೆ ಈ ರೀತಿ ಗೊಂದಲ ಮಾಡಿಕೊಂಡ್ರೆ ಬಹಳ ಕಷ್ಟ ಆಗ್ತದೆ. ನಕಾರಾತ್ಮಕ ಉತ್ತರಗಳಿಂದ ಉತ್ತರಗಳನ್ನು ಕಳೆದುಕೊಳ್ಳೋದು. ನಕಾರಾತ್ಮಕ ಅಂದರೆ ನಿಮಗೆ ಗೊತ್ತಿಲ್ಲಪ್ಪ ಅಂದ್ರೆ ಸುಮ್ಮ ಹಾಕೋದು ಟಿಕ್ಕ. ಆ ರೀತಿ ಮಾಡಬೇಡ್ರಿ. ಸುಮಾರು ಒಂದು 90 ಟಿಕ್ ಹಾಕಿದ್ರಪ್ಪ ಅಂದ್ರೆ ಒಂದು 10 ಅಂಕ ಆದರೂ ನೀವು ಬಿಟ್ಟು ಬರಲೇಬೇಕಾಗ್ತದಪ್ಪ ಅಂದರೆ ಇಲ್ಲಿ ನೆಗೆಟಿವ್ ಅದ. ನೀವು 4 ತಪ್ಪು ಹಾಕಿದ್ರಪ್ಪ ಅಂದ್ರೆ ಒಂದು ಸರಿ ಇದ್ದಿದ್ದು ಕೂಡ ಕಳ್ಕೊತೀರ. ಆದ್ದರಿಂದ ಟಿಕ್ ಹಾಕಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಟಿಕ್ ಹಾಕಬೇಕಾಗ್ತದೆ. ಏನು ಕೊನೆಯ ಕ್ಷಣದಲ್ಲಿ ಓದಿನ ಮೇಲೆ ಅವಲಂಬನೆ ಆಗೋದು ನೋಡಿ. ಕೊನೆಯ ಕ್ಷಣದಲ್ಲಿ ನೀವು ಕರೆಕ್ಟಾಗಿ ಓದಿಲ್ಲಪ್ಪ ಅಂದ್ರೆ ಒಂದು ಶಾರ್ಟ್ ನೋಟ್ಸನ್ನು ಮಾಡಿಕೊಂಡು ಕೊನೆಯ ಕ್ಷಣದಲ್ಲಿ ಬಹಳ ಸ್ಪೀಡಾಗಿ ರಿವಿಷನ್ ಮಾಡಬೇಕಾಗ್ತದೆ. ಯಾಕಪ್ಪ ಅಂದರೆ ದಿನಾಚರಣೆಗಳಾಗಿರ್ಬೋದು, ಮೆಂಟಲ್ ಎಬಿಲಿಟಿ ಟಾಪಿಕ್ಗಳನ್ನು ಆಗಿರ್ಬೋದು, ಒಂದು ಪ್ರಚಲಿತ ಘಟನೆಗಳನ್ನು ನೀವು ನೋಟ್ಸ್ ಮಾಡಿಲ್ಲಪ್ಪ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಪರೀಕ್ಷೆಯ ಒಂದು ಸರಿಯಾದ ತಂತ್ರಗಳನ್ನು ಅಳವಡಿಕೆಯನ್ನು ಮಾಡ್ಕೊಳ್ಳಿಲ್ಲಪ್ಪ
ಅಂದ್ರೆ ಈ ರೀತಿ ಆಗ್ತದೆ ನೋಡಿ. ಮುಂದೆ ನೀವು ಯಾವ ತಪ್ಪನ್ನು ಮಾಡಿದ್ರಿ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿರಿ. ತುಂಬ ಜನ ಯಾವ ಮಿಸ್ಟೇಕ್ ಮಾಡಿರ್ತಾರಪ್ಪ ಅಂದ್ರೆ ತಮಗೆ ಗೊತ್ತಿರತಕ್ಕಂಥ ಪ್ರಶ್ನೆನ ಎಕ್ಸಾಮಲ್ಲಿ ತಪ್ಪು ಹಾಕಿ ಇದು ನನಗೆ ಗೊತ್ತಿತ್ತು ಆದರೂ ಕೂಡ ಎಕ್ಸಾಮಲ್ಲಿ ತಪ್ಪು ಆಯಿತು ಅಂತೇಳಿ ಮನೆಗೆ ಬಂದುಬಿಡ್ತಾರೆ ನೋಡಿ. ಇಲ್ಲ ಮನೆಯಲ್ಲಿ ತುಂಬ ಜನ ಎಕ್ಸಾಮ್ ಆದ ತಕ್ಷಣವೇ ಬಹಳ ಈಸಿ ಇಂತು ಅಂಥವ್ರು ಕೂಡ ಇಲ್ಲಿ ಮನ್ಯಾಗ ಕೂತು ಹೇಳೋರು ಬಹಳ ಜನ ಇರ್ತಾರೆ. ಅವ್ರ ಬಗ್ಗೆನೂ ಕೂಡ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ಒಟ್ಟಿನಲ್ಲಿ ಅಧ್ಯಯನದ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ರಿ. ಇದು ಬಹಳ ಈಸಿಯಾಗಿ ಬಂತು ಅಂತೇಳಿ ಇಲ್ಲಿ ಮನ್ಯಾಗ ಕೂತವ್ರು ಹತ್ತಾರ. ಆದರೆ ಪರೀಕ್ಷೆಯ ಹಾಲ್ನಲ್ಲಿ ಕೂತ್ರೆ ಮಾತ್ರ ಆ ಪ್ರಶ್ನೆ ಪತ್ರಿಕೆ ವ್ಯಾಲ್ಯೂ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಏನೇ ಇರಲಿ ಮುಂದಿನ ಎಕ್ಸಾಮ್ ಕಡೆಗೆ ನೀವು ಯಾವ ಒಂದು ತಪ್ಪನ್ನು ಮಾಡಿರಿ ಅದನ್ನು ತಿದ್ದುಪಡಿಯನ್ನು ಮಾಡ್ಕೊಳ್ಳಿ. ಯಾವ ಸಬ್ಜೆಕ್ಟ್ ಮೇಲೆ ನೀವು ವೀಕ್ ಇದ್ದೀರ ಅದ್ರ ಮೇಲೆ ಹೆಚ್ಚು ಫೋಕಸನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೀವು ಯಾವ ತಪ್ಪನ್ನು ಮಾಡಿದಿರಿ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.